ಗಾಯತ್ರಿ ಕಚ್ಚಿದ ತಕ್ಷಣ ಗಣಗಣ ಗಂಟೆ ಬಾರಿಸ್ದಂಗೆ ಕಿರ್ಚ್ಕೊಂಡ್ಲು ಆ ಮುದುಕಿ ಮಾಟಗಾತಿ. ಇಷ್ಟಕ್ಕೂ ಅವ್ರಿಗೆ ಗಾಯತ್ರಿ ಮೇಲೆ ಕಣ್ಯಾಕ್ ಬಿದ್ದಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಅಗತ್ಯ ಇರೋದ್ರಿಂದ. ಚಿಕ್ಕ ಮಗುವಿಂದ ಏನ್ ಅಗತ್ಯ ಇರುತ್ತೆ? ಆಕ್ಚುಲಿ ಅದಕ್ಕೆ ವಿಷ ಬಾಯಿದೆ ಅಂತ. ಅದಕ್ಕೆ ನೀವು ಬಾಯಿದೆ ಅಂತ ಏನೋ ಒಂದು ಹೇಳ್ತೀರಾ. ಸಮಾಧಾನ ಮಾಡೋಕ್ಕೋಸ್ಕರ ನಾನು ಹರಸಾಹಸ ಮಾಡಬೇಕು. ಅಕ್ಕ ಸರಿಯಾಗಿ ಹೇಳ್ತಿದ್ದಲ್ಲ ಯಜಮಾನ್ರೆ, ನೀವ್ಯಾಕೆ ತಿತ್ತಾ ಇದ್ದೀರಾ? ಆ ಈ ಅತ್ತಿಗೆಗೂ ಆ ಮೈದ್ನಂಗೂ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅದು. ಅಯ್ಯೋ ಅಕ್ಕ, ಗಂಟೆ ಅಮ್ಮ ಮನೆಗೆ ಯಾಕೆ ಬರ್ತಾಳೆ ಅಂತ ಕೇಳಿದ್ರೆ ನೀನೇನೋ ಮಾತಾಡ್ತಿದ್ಯಲ್ಲ. ಏನಿಲ್ಲ ನಾನಿ, ಅಂತ ಮಾಟಗಾತಿಯರೋ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಎತ್ಕೊಂಡು ಹೋಗಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ಅಂತ ಹಾಡು ಹಾಡ್ತಾಳೆ ಅನ್ಕೊಂಡಿದ್ಯಾ ನೈನಿ? ಏನ್ ಮಾಡ್ತಾರೆ? ಕಚಕ್ ಅಂದ್ರೆ ಕಚಕ್ ಕಚಕ್ ಅಷ್ಟೇ. ಅಂದ್ರೆ ಏನಕ್ಕ? ಅದಕ್ಕೆ ನೈನಿಗೆ ನೀವು ಹೆದರ್ಸ್ಬೇಡಿ. ಅಯ್ಯೋ ಸುಂದರಂಗ, ನಿನ್ನ ಹೆಂಡತಿಗೆ ಭಯ ಆಗತ್ತಾ? ಅಂದವಾಗಿರೋಳು ಈ ತರ ಮುಖ ಮಾಡ್ಕೊಂಡಿದ್ದಕ್ಕೆ ಏನಾಯ್ತು ಅಂತ ಗಾಬರಿ ಮಾಡ್ಕೊಂಡಿರೋ ಕಾರಣಕ್ಕೆ ಹಾಗೆ ಹೇಳ್ತಿದ್ಯಾ ನೀನು. ಇಷ್ಟಕ್ಕೂ ಕಚಕ್ ಅಂದ್ರೆ ಮಂತ್ರವಾದಿಗಳು ಏನ್ ಮಾಡ್ತಾರೆ ಅಂತ? ನಿನ್ ಮುದ್ದೆ ಹೆಂಡತಿಗೆ ನೀನೇ ಹೇಳ್ಕೊ, ನಾನು ಆಮೇಲೆ ಬರ್ತೀನಿ. ಹಲೋ, ಹಾಸಿನಿ ಮಾತಾಡ್ಲಿಲ್ಲ ಅಂದ್ರೆ ಇನ್ನೇನ್ ಸುಭಾಷಿನಿ ಮಾತಾಡ್ತಾಳಾ? ಯಜಮಾನ್ರೆ ನೀವಾದ್ರೂ ಹೇಳಿ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿ ಯಾರೂ ಏನೂ ಮಾಡೋಕ್ಕಾಗಲ್ಲ ನೈನಿ. ಮೇಲಾಗಿ ಗಾಯತ್ರಿ ಅನ್ನೋ ಹೆಸರು ತುಂಬ ಪವರ್ಫುಲ್. ನಮ್ಮ ಮಗಳು ಗಾಯತ್ರಿನ ಕರ್ಕೊಂಡು ಹೋದ್ರೆ ಮಾತ್ರ ಅವ್ರಿಗೆ ಉಲ್ಟಾ ಹೊಡೆಯುತ್ತೆ. ಏನ್ ನೋಡ್ತಿದ್ಯಾ ನಯನಿ? ನಿಮ್ ಮುಖ ಹೇಗಿದೆ ಅಂತ ಕನ್ನಡಿನಲ್ಲಿ ನೀವು ನೋಡ್ಕೊಳ್ಳಿ ಅಂತ. ಏನೋ ಮಾತು ಮತ್ತೆ ದೃಷ್ಟಿ ಬೇರೆ ತರ ಇದೆ. ಆದ್ರೆ ನಾನು ನೈನಿ ಥರನೇ ಕಾಣಿಸ್ತಿದ್ದೀನಿ. ನೀವು ರೂಪ, ವೇಷ, ಭಾಷೆ, ನಡತೆ ಎಲ್ಲ ಬದಲಾಯಿಸ್ಕೊಂಡಿದ್ದೀರಾ. ಇವತ್ತು ಬದಲಾಗಿದ್ದಲ್ವಲ್ಲ, 1 ತಿಂಗಳಾಗೋಯ್ತು. ಇನ್ನೇನಾಗತ್ತೆ? ಅಂದ್ರೆ ಇನ್ಯಾವ ಪ್ರಯೋಗ ಮಾಡಬೇಕು ಅಂತ ಈ ಮನೆಗೆ ಬಂದಿದ್ದೀರಾ? ಇಲ್ಲಿಗೆ ಬರ್ದೆ ನಾನು ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಬರಕ್ ಮುಂಚೆ ಎಲ್ಲಿಗೆ ಹೋಗಿದ್ರೋ ಅದನ್ನ ಹೇಳಿ. ಏನ್ ಮಾತಾಡ್ತಿದ್ಯಾ ನೀನು? ನನಗೆ ಅರ್ಥ ಆಗ್ತಿಲ್ಲ. ಮೊದ್ಲು ನಿಮ್ ಬರ್ತಾನೆ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ನೀವು ಗಂಟೆ ಅಮ್ಮ ಇಬ್ರು ಸೇರ್ ಮಾಡಿದ ಕೆಲ್ಸನ ಹರ್ಷ ಬಂದ್ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು. ಏಯ್, ಏನ್ ಮಾಡ್ತಿದ್ಯಾ? ಈ ಕೈಗೆ ನೀವೇನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಕೊಂಡಿರ್ತೀನಿ? ಹೇಳದ್ನಲ್ಲ, ಸರ್ಪದ್ವೀಪದಲ್ಲಿ ಕರಡಿ ಅನ್ನೋ ನಾಗರಹಾವ್ ವಿಗ್ರಹದ ತಲೆ ಮೇಲಿರೋ ದೀಪನ ಬೆಳಗಿಸ್ಬೇಕಾದ್ರೆ ಕೈ ಸುಟ್ಟು ಹೋಯ್ತು ಅಂತ. ಓಹೋ, ನಿಮ್ ಕೈಯಲ್ಲಿದ್ದ ಹಾವಿನ ಮರಿ ಉಲೂಚಿ ಪುಟ್ಟಿ ಬಾಲ ಕೂಡ ಹಾಗೆ ಸುಟ್ಟೋಯ್ತು ಅಂತ ಹೇಳಿದ್ರಲ್ವಾ? ನೀವ್ ಹೇಳಿದ್ಯೆಲ್ಲ ಸುಳ್ಳು. ನೈನಿ, ಕೈ ಮುರಿದು ಹೋಗುತ್ತೆ. ನೈನಿ, ಇದು ಕೈಯಲ್ಲ, ತಾಂತ್ರಿಕ ಶಕ್ತಿನ ಸಂಪಾದಿಸಿರೋ ಮಂತ್ರದಂಡ. ಸರ್ಪದ್ವೀಪದಲ್ಲಿ
ನಿಮ್ ರೂಪ ಹೇಗ್ ಬದ್ಲಾಯ್ತು ಅಂತ ಇನ್ನೂ ವಿವರವಾಗಿ ತಿಳ್ಕೋಬೇಕಾಗಿದೆ. ಆದ್ರೆ ನೀವ್ ಗಂಟೆ ಅಮ್ಮನ ಹತ್ರ ಹೋದಾಗ ಏನ್ ಮಾಡಿದ್ರಿ ಅಂತ ನನಗ್ ಚೆನ್ನಾಗಿ ಎಲ್ಲ ಗೊತ್ತಾಗಿದೆ. ಓಂ ಶ್ರೀಂ ರಕ್ತ ಚಾಮುಂಡಿ. ಕ್ರೀಂ ಕ್ರೀಂ ಕ್ರೋಂ ಕಿಲೆ ಕಿಲೆ ಪಟ್ ಸ್ವಾಹ. ಓಂ ಕ್ರೀಂ ರಕ್ತ ಚಾಮುಂಡಿ. ಗಂಟೆ ಅಮ್ಮ, ಅಖಂಡ ಸ್ವಾಮಿಗಳು ನಿನ್ನನ್ನ ಭೇಟಿಯಾಗಕ್ ಹೇಳಿದ್ರು. ಹಾ, ಕೂತ್ಕೋ. ನನ್ ಮೇಕೆ ಎಲ್ಲೋಯ್ತು? ಈ ಕಡೆನೆ ಬಂತಲ್ಲ. ಓ ನನ್ ಮುದ್ದು, ಓ ಮುದ್ದು ಮುದ್ದು, ಓ ನನ್ ಮುದ್ದು. ಸರ್ಪದ್ವೀಪಕ್ಕೆ ಹೋಗಿ ಸಾವನ್ ಗೆದ್ಕೊಂಡ್ ಬಂದಿರೋದು ನೀನೇನಾ? ಹೌದು ಗಂಟೆ ಅಮ್ಮ. ಓ ಮುದ್ದು ಮುದ್ದು, ಓ ನನ್ ಮುದ್ದು. ಏನ್ ಮಾಡ್ತಿದ್ದಾರಲ್ಲಿ? ಏನ್ ಪೂಜೆ ಇದು? ತಿಲೋತ್ತಮ್ಮ, ನಿನ್ ರೂಪ ಬದಲಾಗಿ ಇಲ್ಲಿಗೆ ಬಂದಿದ್ಯಾ. ಆದ್ರೆ ಮನೆಗೆ ಹೋದ್ರೆ ನಿನ್ನನ್ನ ಯಾರು ಅನ್ಕೋತಾರಲ್ವಾ? ನನ್ನನ್ನು ಗುರ್ತು ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು. ಹಾ, ಆಗತ್ತೆ. ತಾಂತ್ರಿಕ ವಿದ್ಯೆಯಿಂದ ಅದು ಸಾಧ್ಯ ಆಗತ್ತೆ. ಗಣ 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 ಗಣ. ಅಯ್ಯೋ ಮಾಟ ಮಂತ್ರ. ಆ ವಿದ್ಯೆನ ನೀನ್ ನನಗೆ ಕಲಿಸ್ತೀಯ ಅಂತ ಇಲ್ಲಿಗೆ ಬಂದೆ. ಸರ್ಪದ್ವೀಪದಿಂದ ಜೀವಂತವಾಗಿ ವಾಪಸ್ ಬಂದೋರ್ಗೆ ಆ ಅವಕಾಶ ಇದೆಯಂತೆಲ್ಲ. ನೀನು ಒಬ್ಳೇ ಹೋಗಿದ್ಯಾ? ಇಲ್ಲ, ನನ್ನ ಜೊತೆ 2ನೇ ಸೊಸೆ ನಯನಿ ದತ್ತಕ್ ತಗೊಂಡಿರೋ ಗಾಯತ್ರಿ ಪುಟ್ಟಿ, ಚಿಕ್ಕ ಸೊಸೆ ಸುಮನನ್ ಮಗಳು ಉಲೂಚಿ, ಹಾವಿನ ಮರಿ, ಮೂವರು ಹೋಗಿದ್ವಿ. ಆದ್ರೆ ಗಾಯತ್ರಿ ತಪ್ಪಿಸ್ಕೊಂಡ್ರು ಮನೆಗೆ ಸೇರಿದಾಳೆ ಅಂತ ಅಖಂಡ ಸ್ವಾಮಿಗಳು ಹೇಳಿದ್ರು. ಉಲೂಚಿ ಎಲ್ಲಿದ್ದಾಳೆ? ನನ್ನ ಜೊತೆನೆ ಬಂದಿದ್ದಾಳೆ. ಉಲೂಚಿ ಬಾ. ಅಯ್ಯೋ ಹಾವು. ಇನ್ನು ಹಾವಿನ ರೂಪದಲ್ಲೇ ಇದೆ ಈ ಮಗು. ಮತ್ತೆ ಹೆಣ್ಮಗುವಾಗಿ ಬದಲಾಗಲ್ವಾ? ಬದಲಾಗತ್ತೆ ಈ ಪೂಜೆ ಆದ್ಮೇಲೆ. ಏನ್ ಪೂಜೆ? ಬಲಿ ಪೂಜೆ. ವಾಸನೆ ಬರ್ತಾ ಇಲ್ವಾ? ಬರ್ತಾ ಇದೆ. ಏನೋ ಸುಟ್ಟು ವಾಸನೆ. ಸುಟ್ಟು ಹೋಗಿದೆ. ಮುದ್ದು ಮೇಕೆ.
ನೀನು ಕೂಡ ತ್ಯಾಗ ಮಾಡ್ಬೇಕು ತಿಲೋತ್ತಮ್ಮ. ಆಗ ಮಾತ್ರ ತಾಂತ್ರಿಕ ವಿದ್ಯೆ ನಿನ್ ವಶ ಆಗತ್ತೆ. ಏನ್ ಮಾಡ್ಬೇಕು? ಬಲ್ಗೈಲಿ ಉಲುಚಿ ಹಾವಿನ ಮರಿ ಬಾಲ ಹಿಡ್ಕೊಂಡು ಈ ಬೆಂಕಿಲಿ ನಿನ್ನ ಅಂಗೈವರೆಗೂ ನಿನ್ ಕೈನ ನೀನ್ ಸುಟ್ಕೋಬೇಕು. ಭಯ ಆಗ್ತಿದ್ಯಾ? ಅಂಜಿದ್ರೆ ಸಾಧ್ಸಕ್ಕಾಗಲ್ಲ. ಕೈ ಹೋದ್ರೂ ಸಾಧಿಸ್ಬೇಕು ಅಂತ ಇರೋದನ್ನ ನೀನ್ ಆರಾಮಾಗಿ ಸಾಧಿಸ್ಬೋದು, ಗೊತ್ತಾ? ಏನಂತೀಯ? ಉಲೂಚಿ, ಮತ್ತೆ ನಿನ್ನನ್ನ ನಿಮ್ಮಮ್ಮನ ಹತ್ರ ಕರ್ಕೊಂಡು ಹೋಗೋದು ನಾನೇ ಅಲ್ವಾ? ನಿನ್ ಬಾಲ ಸುಟ್ರು ನನ್ನ ಮೇಲೆ ಕೋಪ ಆಗ್ಲಿ ದ್ವೇಷ ಆಗ್ಲಿ ಬೆಳೆಸ್ಕೋಬೇಡ. ನಿನ್ ಕೈಯ ಸುಟ್ಟೋಗ್ತಿರ್ಬೇಕಾದ್ರೆ ಇನ್ ಬಾಲ ಯಾವ ಮಹಾ? ನಾನ್ ಹೇಳೋ ಮಂತ್ರನ ಹೇಳ್ತಾ ನಿನ್ ಕೈನ ಬೆಂಕಿಯೊಳಗಿಡು. ಮಹಾಬಲೆ ಪರಕರ್ಮ ವಿದ್ವಂಸಿನಿ, ಮಹಾಬಲಿ ಪರಕರ್ಮ ವಿಧ್ವಂಸಿನಿ, ರಕ್ತ ಚಾಮುಂಡಿ, ಸರ್ವಸುಂಖಳ, ರಕ್ತ ಚಾಮುಂಡಿ, ಸರ್ವಶೃಂಖಲ, ಕಿಲಿಕಿಲೆ ಪಟ್ ಸ್ವಾಹ, ಕಿಲೆ ಕಿಲೆ ಫಟ್ ಸ್ವಾಹ. ಶ್ರೀಸಾ ಮಾಯಾ ಯಮ ಶಾಸ್ತ್ರಿ, ಶ್ರೀಸ ಮಾಯಾ ಯಮ ಶಾಸ್ತ್ರಿ, ಹಂ ಹಂ ಹಿಂ ಹಿಂ, ಹಂಸಿ ಹಂಸ, ಹಂ ನೇಮ್ ದೀಂ ಸ್ವಾಹ, ಅಂ ಅಂ ಈ ಹಂಸಿ ಹಂಸ, ಹಂ ನೀಂ ಹ್ರೀಂ ಸ್ವಾಹ. ನಿನ್ ಕೈನ ಅಗ್ನಿಗೆ ಆಹುತಿ ಕೊಡು. ಅಮ್ಮ, ಹಾ, ನೋಡ್ಬಾರ್ದು. ಈ ಪೂಜೆನ ಯಾರು ನೋಡ್ಬಾರ್ದು. ಅವನು ನೋಡ್ಬಿಟ್ಟ ತಿಲೋತ್ತಮ. ಆ ಮೇಕೆ ಕಾಯೋ ಹರ್ಷ ಅವನೇನ್ ನೋಡಿದ್ನೋ ಅದನ್ನೆಲ್ಲ ಹೇಳಿದಾನೆ. ಇಲ್ಲ ಅಂದ್ರೆ ನಿನಗ್ ಗೊತ್ತಾಗ್ತಾನೆ ಇರ್ಲಿಲ್ಲ. ಗಂಟೆ ಅಮ್ಮ ಮನೆಗೆ ಬಂದು ಗಾಯತ್ರಿ ಅಮ್ಮವ್ರ ಆತ್ಮನ ಬಂಧಿಸೋ ಪ್ರಯತ್ನ ಮಾಡ್ದಾಗ್ಲೇ ನಿಮ್ಮ ಮೇಲೆ ಗಂಟೆ ಅಮ್ಮನ ಮೇಲೆ ನನಗೆ ಅನುಮಾನ ಬಲವಾಯಿತು. ಹೋದ ಜನ್ಮದಲ್ಲಿ ಗಾಯತ್ರಿ ಅಮ್ಮವ್ರ ಪ್ರಾಣ ತೆಗ್ದಿರೋ ನೀವು ಈ ಜನ್ಮದಲ್ಲಿ ರೂಪ ಬದಲಾಯಿಸ್ಕೊಂಡು ಬಂದಿರೋ ಮಾತ್ರಕ್ಕೆ ಬದುಕುಳಿಯಲ್ಲ. ನನ್ನ ಮಗಳಾಗಿ ಹುಟ್ಟಿರೋ ಗಾಯತ್ರಿ ಅಮ್ಮೋರು ನಿಮ್ ಪ್ರಾಣನ ತೆಗೆದೇ ತೀರ್ತಾರೆ. ಶಪಥ ಮಾಡಿ ಸುಸ್ತ್ ಮಾಡ್ಕೋಬೇಡ ನಯನಿ. ನಿನ್ ಮಗುನೇ ನೀನು
ಹುಡುಕಿ ಕರ್ಕೊಂಡ್ ಬರಕ್ಕೆ ಆಗ್ಲಿಲ್ಲ. ಇನ್ನು ನನ್ನನ್ನ ಹುಡ್ಕೊಂಡು ಗಾಯತ್ರಕ್ಕ ಬರ್ತಾರಾ? ಅಮ್ಮ ಅವ್ರ ಆತ್ಮ ಈ ಮನೇಲೇ ಕಾಣಿಸಿತ್ತು. ಅದನ್ನ ನೀವ್ ಕೂಡ ನೋಡಿದೀರಾ. ಆತ್ಮ ನನ್ನನ್ನೇನು ಮಾಡಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಅವಳು ನನ್ನ ಹತ್ರ ಬಂದು ನನ್ನ ಪ್ರಾಣ ತೆಗಿಬೇಕೇ ಹೊರತು ಅಲ್ಲಿ ತನಕ ನನ್ನ ಆಯುಷ್ಯಕ್ಕೆ ತೊಂದರೆನೇ ಆಗಲ್ಲ. ಇಷ್ಟು ತಿಳ್ಕೊಂಡಿರೋ ನಿಮಗೆ ತಾಂತ್ರಿಕ ವಿದ್ಯೆನ ಕಲಿಯೋಂಥ ಅವಶ್ಯಕತೆ ಏನಿತ್ತು? ಅದು ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿರೋದು. ಯೋಚನೆ ಮಾಡು, ಕಂಡುಹಿಡಿ. ನನ್ನ ಪ್ಲಾನ್ ಏನು ಅಂತ ನಿನಗೆ ಅರ್ಥ ಆಗದೆ ತಲೆ ತಲೆ ಚಚ್ಕೋತೀಯ ನೀನು. ನನ್ ತಂಗಿ ಮಗಳ ಕಾಲ್ ಸುಟ್ಟೋಗೋ ಹಾಗೆ ಉಲುಚಿನ ಬೆಂಕಿನಲ್ಲಿ ನೀವ್ ಹಿಡ್ದಿದ್ರಿ ಅಂತ ಹೇಳಿದ್ರೆ ಸುಮನಾನೇ ನಿಮ್ ಪ್ರಾಣ ತೆಗಿತಾಳೆ. ಹೇಳು ನೈನಿ, ಆಮೇಲೆ ಸುಮನ ಬದುಕು ಏನಾಗತ್ತೆ? ವಿಕ್ರಾಂತ್ ಏನಾಗ್ತಾನೆ? ಉಲೂಚಿ ಅನಾಥೆ ಆಗ್ತಾಳ? ನಿನ್ನ ಆಸೆ, ನಿನ್ನ ಅಮ್ಮ ಅವರಾಗಿರೋ ಗಾಯತ್ರಕ್ಕನ್ ಗುರಿ ಇದೆಲ್ಲ ಆಸೆಯಾಗೆ ಉಳ್ಕೊಂಬಿಡುತ್ತೆ ನಯನಿ. ಅರ್ಥ ಆಯ್ತು. ನನ್ನ ಮಗಳಾಗಿರೋ ಗಾಯತ್ರಿ ಅಮ್ಮೋರ್ ಕೈಯಿಂದಾನೆ ನೀವ್ ಸಾಯ್ಬೇಕು ಅಂತ ನಿಮಗ್ ತುಂಬಾ ಆಸೆ ಇದೆ ಅನ್ಸುತ್ತೆ. ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸ್ತೀನಿ, ನೋಡ್ತೀರಿ. ಅರೆ, ಮಾಮ್ ಆಸ್ತಿಲಿ ಪಾಲ್ ಕೊಡ್ಬೇಕಾಗಿರೋ ಪೇಪರ್ಸ್ ಎಲ್ಲ ಯಾಕೆ ಈ ಕೆಳಗಡೆ ಬಿದ್ದೋಗಿದೆ? ಅತ್ತೆ ಇನ್ನೂ ಸೈನ್ ಮಾಡಿಲ್ಲ ಬಿಡಿ. ಸೊ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಹರಿದ್ಬಿಡ್ಲಾ? ಚೆನ್ನಾಗಿ ಹೇಳಿದ್ರಿ. ಲಾಯರ್ಗೆ 5,000 ಕೊಟ್ಟು ಟೈಪ್ ಮಾಡಿಸ್ಕೊಂಡ್ ಬಂದಿದ್ದೀನಿ, ಹರ್ದಾಕ್ತೀನಿ ಅಂತಿದ್ದೀರಾ ನೀವು? ಸೈನ್ ಇಲ್ಲ ಅಂದಮೇಲೆ ₹1,00,00,000 ಬರೆದಿರೋ ಚೆಕ್ಕು ಕೂಡ ಒಂದ್ ವೇಳೆ ಸೆಕೆ ಆದಾಗ ಬೀಸ್ಕೊಳ್ಳೋದಕ್ ಬಿಟ್ರೆ ಬೇರೆ ಯಾವುದಕ್ಕೂ ಉಪಯೋಗಕ್ಕಿಲ್ಲ. ಸೈನ್ನ ಹಾಕಿಸ್ತೀನಿ. ಬೆಳಿಗ್ಗೆನೆ ದೊಡ್ಡದಾಗಿ ಇದನ್ನ ತಗೊಂಬಂದೆ, ಕೆಲಸ ಆಯ್ತಾ? ಇಲ್ವಲ್ಲ. ಗಂಟೆ ಅಮ್ಮ ಮನೆಗ್ ಬಂದಿದ್ದಕ್ಕೆ ಎಲ್ರೂ ಗಮನ ಬೇರೆ ಕಡೆ ಹೋಯ್ತು. ಅತ್ತೆ ಅವ್ರನ್ನ ಕರ್ಕೊಂಡು ಎಲ್ಲ ಹೊರಗೋದ್ರು. ಹೋಗಿ ನಮ್ಮ ಮಾಮು ವಾಪಸ್ ಕೂಡ ಬಂದಾಯ್ತು. ಆದ್ರೂ ನಿನ್ನ ಕರೆದ್ಬಿಟ್ಟು ಆಸ್ತಿನ ಬರೆದು ಕೊಡ್ಲಿಲ್ಲ. ಈಗೇನು ಅರ್ಧರಾತ್ರಿ ಆಗಿಲ್ವಲ್ಲ? ಪಾಪ ಡಿಸ್ಟರ್ಬ್ ಆದ್ರೋ ಏನೋ. ನಮ್ಮ ಮಾಮ ಮೇಲೆ ಕರುಣೆ ಬಂದು ನಂಬಿಟ್ಟೆ ಅಂತ ಅನ್ಕೋ, ನಾಳೆ ನಿನ್ನ ನೋಡಿ ಪಾಪ ಅಂತಾರೆ. ಸ್ವಂತ ತಾಯಿ ಮೇಲೆ ಯಾಕೆ ನಿಮ್ಗಷ್ಟು ದ್ವೇಷ ಚಿಕ್ಕ ಯಜಮಾನ್ರೆ? ಅಮ್ಮ ಅಂತ ಕರ್ಸ್ಕೊಳ್ಳೋದಷ್ಟೇ ಅಲ್ಲ, ಆ ಮಾತಿಗೆ ಅರ್ಥನೇ ಬರದೇ ಇರೋ ಥರ ಇರೋರು ಇಬ್ರು. ಒಂದು ನಮ್ಮ ಮಾಮು, ಇನ್ನೊಬ್ರು ಯಾರು ಇರ್ಬೋದು? ನೀನೇ. ನೀವ್ ಹೀಗೆ ಹೇಳಿದ್ರಿ ಅಂತ ಅತ್ತೆ ಹತ್ರ ಹೇಳ್ತೀನಿ ರೀ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬೇಡ್ವೆ, ನನಗೆ ಭಯ ಆಗತ್ತೆ. ಹೋಗೋ, ನೀನು ನನ್ನ ಬಗ್ಗೆ ಎಷ್ಟು ಹೇಳ್ತೀಯೋ ಅಷ್ಟು ಒಳ್ಳೇದು. ನೀನು ಹೇಗಿದ್ರು ನನ್ನ ಮಗನ ಜೊತೆ ಚೆನ್ನಾಗಿಲ್ಲ, ನಿನಗೆ ಆಸ್ತಿಲಿ ಭಾಗ ಯಾಕೆ ಅಂತ ಕೇಳ್ತಾರೆ. ನಿಜಾನೇ, ನನ್ ಶತ್ರು ಆಗಿರೋ ನೀವು ಒಳ್ಳೆ ಸಜೆಷನ್ನೇ ಕೊಟ್ರಿ. ನನ್ನ ಶತ್ರು ಆಗಿ ನೋಡ್ತಾ ಇದೆಯಾ? ನೀವ್ ಹೀಗ್ ನೋಡ್ತೀರ ಅನ್ನೋ ಕಾರಣಕ್ಕೆ ನಾನ್ ಹಾಗಂದಿದ್ದು. ನಂಗೆ ಒಳ್ಳೇದ್ ಬಯಸಿದ್ರು, ನಾನು ಉದ್ಧಾರ ಆಗ್ಲಿ ಅಂತ ಸಪೋರ್ಟ್ ಮಾಡಿದ್ರು, ನಿಮ್ಮನ್ನ ನಾನು ಕಣ್ರೆಪ್ಪೆ ತರ ನೋಡ್ಕೋತಾ ಇದ್ದೆ. ಬೇಡಮ್ಮ, ಅದು ಸಾಧಾರಣವಾಗಿರೋ ಕಣ್ಣಾಗಿದ್ರೆ ಸಂತೋಷ ಪಡ್ತಿದ್ದೆ. ಏನ್ ನೋಡ್ತೀವೋ ಅದ್ರ ಮೇಲೆ ಆಸೆ ಪಡೋದು, ಇಲ್ಲ ಅಂದ್ರೆ ಚೆನ್ನಾಗಿರೋರನ್ನ ನೋಡಿ ಅಸೂಯೆ ದ್ವೇಷನ ಬೆಳೆಸ್ಕೊಂಡು ಅವ್ರ ಸಂಸಾರನ ನಾಶ ಮಾಡಬೇಕು ಅಂತ ಅನ್ಕೊಳ್ಳೋ ನಿನ್ನಂತವಳ ಕಣ್ಣಲ್ಲಿ ಮತ್ತೆ ಮನ್ಸಲ್ಲೇ ಯಾಕೆ? ರೂಮಲ್ಲಿ ಕೂಡ ಜಾಗ ಇರಬಾರ್ದು ಅಂತಾನೆ ನಾನು ಬಾಲ್ಕನಿಯಲ್ಲಿ ಮಲಗ್ತಾ ಇರೋದು. ನಿಮ್ಗೆ ಆಸ್ತಿ ಬಂದು ಶ್ರೀಮಂತಿಕೆ ಅನುಭವಿಸೋ ಚಾನ್ಸ್ ಇದ್ರೂ ಕೂಡ ನೀವ್ ಹೀಗೆ ದಿಕ್ಕು ದೆಸೆ ಇಲ್ದಿರೋರ್ ತರ ಇರ್ತೀರಾ? ಇಲ್ಲೋಡು,
ತಲೆ ಕೆಟ್ಟವಳೆ. ನೋಡು, ನನ್ನ ತಲೆಯಲ್ಲಿ ಅದೆಷ್ಟು ಕೂದಲಿದೆಯೋ, ನಿನಗೆ ನಮ್ಮ ಮಾಮು ಆಸ್ತಿನ ಕೊಟ್ಟು ನಿನ್ನ ಶ್ರೀಮಂತೆ ಮಾಡಿದ್ರು ಅಂತಾನೆ ಅನ್ಕೋ, 24 ಗಂಟೆಲಿ ಗುಂಡೋಡಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿದೆ ರೀ. ನೀನಿಲ್ದೆ ನಾನು ಚೆನ್ನಾಗಿರ್ತೀನಿ ಅಂತ ಗೊತ್ತು. ನೀನು ನಮ್ಮಮ್ಮನಿಂದ ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋದನ್ನ ತಿಳ್ಕೊ ಸಾಕು.